ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಆ್ಯಕ್ಚುಲಿ ಇನ್ನೊಂದು ಮೀಶೋನಲ್ಲಿ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಇದು ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಡೆಫಿನೆಟ್ಲಿ. ಇದು ನಾನು ತುಂಬ ಡೌಟ್ಫುಲ್ಲಾಗಿ ಆರ್ಡರ್ ಮಾಡಿದ್ದೀನಿ. ನಾನು ನಿಮ್ಮ ಜೊತೆನೇ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ನೀವೇ ನೋಡ್ತಿದ್ದೀರಾ ಅಲ್ವಾ? ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ನಾನು ಓಪನೇ ಮಾಡಿಲ್ಲ, ನಿಮ್ಗೆಲ್ರಿಗೂ ಅಟ್ ಎ ಟೈಮ್ ತೋರಿಸಿ ಮಾಡೋಣ ಅನ್ನೋ ಥರ. ಇದು ಲಾಂಗ್ ಬ್ಯಾಕೇ ಬಂದಿದೆ, ಬಟ್ ನಾನು ಎಲ್ಲೋ ಸರಿಯಾಗಿದ್ದನ್ನ ಗಮನಿಸಿಲ್ಲ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ವ ಎಷ್ಟು ನೀಟಾಗಿ ಪ್ಯಾಕೇಜಿಂಗ್ ಬಂದಿದೆ. ಸೊ ಡ್ಯಾಮೇಜ್ ಅಂತೂ ಇರೋ ಚಾನ್ಸೇ ಇಲ್ಲ. ಸೊ ಬಟ್ ನನ್ನ ಸೈಜ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಪ್ಯಾಕೇಜಿಂಗ್ ಎಲ್ಲ ನೋಡ್ತಾ ಇದ್ರೆ ಸೈಜ್ ತುಂಬ ಚಿಕ್ಕದಾಗಿ ಬಂದಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಇದು ಕೂಡ ರಿವ್ಯೂಸ್ ತುಂಬ ಚೆನ್ನಾಗಿದೆ. ತುಂಬಾ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಮಾಡಿದ್ದೀನಿ. ಇದು ನೋಡಿ, ಇದು ಆ್ಯಕ್ಚುಲಿ ನಾನು ಮೀಶೋನಲ್ಲಿ ತೊಗೊಂಡಿದ್ದೀನಿ. ಇದು ಕಾಣಿಸ್ತಿದೆಯಾ ನಿಮಗೆ? ಆ್ಯಕ್ಚುಲಿ ನನ್ನ ಮೇನ್ ಕನ್ಸರ್ನ್ ಇದ್ದಿದ್ದು ಬಂದ್ಬಿಟ್ಟು ಫೇಸ್. ನಾನು ಎಲ್ಲೂ ನೋಡಿದ್ರೂ ಎಲ್ಲ ಡಿಸೈನ್ ಚೆನ್ನಾಗಿ ಕೊಡ್ತಾರೆ, ಬಟ್ ಫೇಸ್ ಬಂದುಬಿಟ್ಟು ಅವರು ಏನಂತಾರೆ ಆ ಕಳೆ ಬರಲ್ಲ, ಆ ಫೇಸ್ನ ಫೀಚರ್ಸ್ನ ಪ್ರಾಪರಾಗಿ ಅದು ಡಿಸೈನ್ ಮಾಡಲ್ಲ. ಸೊ ಅದೊಂದೇ ರೀಸನಿಂದ ನಂಗೆ ತುಂಬ ಎಲ್ಲ ಪ್ಯಾಟರ್ನ್ ಎಲ್ಲ ಕ್ವಾಲಿಟಿ ಎಲ್ಲ ಇಷ್ಟ ಆದರೂ ಕೂಡ ನನಗೆ ಆ ಫೇಸ್ ಒಂದೇ ಒಂದು ರೀಸನ್ಗೆ ನಾನು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ ಅಷ್ಟಾಗಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಎವ್ರಿ ಸಿಂಗಲ್ ಡೀಟೇಲಿಂಗ್ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಆ ಫೇಸ್ನಲ್ಲಿ ಕಳೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ನನ್ನ ಥರನೇನಾ ಇದೇ ನೋಡ್ತೀರಾ ನೀವು ಮೇಯ್ನಾಗಿ ಈ ಐಡಲ್ಲಿ ಫೋಟೋದಲ್ಲಿ? ಬಿಕಾಸ್ ನಾನಂತೂ ಅದೇ ಥರ ನೋಡ್ತೀನಿ. ಆ್ಯಂಡ್ ನಾನು ಇದಂತಾನೇ ಅಲ್ಲ, ಫ್ಲಿಪ್ಕಾರ್ಟಲ್ಲಿ ಕೂಡ ತುಂಬ ಬುದ್ಧದೆಲ್ಲ ನೋಡಿಬಿಟ್ಟಿದ್ದೀನಿ. ಅದು ನೋಡಿದಾಗಲೂ ಅಷ್ಟೇ ತುಂಬ ಡಿಸಪಾಯಿಂಟ್ಮೆಂಟ್ ಏನಂದರೆ ಎಲ್ಲ ಡೀಟೇಲಿಂಗ್ ಚೆನ್ನಾಗಿ ಕೊಟ್ಟಿರ್ತಾರೆ, ಬಟ್ ಫೇಸಲ್ಲಿ ಎಲ್ಲೋ ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ. ಫೇಸಲ್ಲಿ ಫಿನಿಶಿಂಗ್ ನೀಟಾಗಿ ಬರದೇ ಹೋದರೆ ಅದು ಯಾಕೋ ಸಮಾಧಾನವಾಗಿ ಅನಿಸಲ್ಲ. ಅದು ಪ್ರೈಸ್ ಅನ್ನೋದು ಪಕ್ಕಕ್ಕಿಟ್ಟರೆ ನಮಗೆ ಏನೋ ಒಂಥರ ತೃಪ್ತಿಯಾಗಿ ಕಾಣಿಸಲ್ಲ ಇಂಥ ವಸ್ತುಗಳು, ಎಸ್ಪೆಷಲಿ ಫೇಸ್ ಚೆನ್ನಾಗಿ ಡೀಟೇಲಿಂಗ್ ಆಗಿಲ್ಲ ಅಂದರೆ. ಸೊ ನನ್ನ ಮೇನ್ ಕನ್ಸರ್ನ್ ಇರೋದಂತೂ ಅದೇನೇ. ಸೊ ನೀವು ಕೂಡ ನೋಡ್ತಿದ್ದೀರಲ್ವ, ಇಲ್ಲಂತೂ ನಾನು ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ನಿಮಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಕ್ಲಿಯರಾಗಿ ತೋರಿಸೋದಕ್ಕೆ. ಇಲ್ಲಂತೂ ನಾನು ನಿಜವಾಗ್ಲೂ ತುಂಬ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಆ್ಯಂಡ್ ಇದು ನನಗೆ ಹಾರ್ಡ್ಲಿ 75 ರುಪೀಸ್ಗೆ ಬಂದಿದೆ. ಆ್ಯಂಡ್ ನೋಡ್ತಿದ್ದೀರಲ್ವ ಬೇಸು ಎಷ್ಟು ಚೆನ್ನಾಗಿದೆ ಅಂತ. ಐ ಮೀನ್ ನಿಮಗೆ ಎಲ್ಲಿಟ್ಟಿದ್ರೂ ಕೂಡ ಅದು ನಿಮಗೆ ಸೇಫ್ ಆಗಿರುತ್ತೆ. ಆ್ಯಂಡ್ ತುಂಬ ಸ್ಟ್ರಾಂಗ್ ಮೆಟೀರಿಯಲ್, ತುಂಬ ಸ್ಟ್ರಾಂಗ್ ಮೆಟೀರಿಯಲ್. ನಿಮ್ಗೆ ಬಿದ್ದರೂ ಏನಾಗಲ್ಲ. ಆ್ಯಂಡ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, 75 ರುಪೀಸ್ಗೆ ಏನು ಬರುತ್ತೆ ಹೇಳಿ ನೀವೇ? ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದುಬಿಟ್ಟು ಇಷ್ಟು ಚೆನ್ನಾಗೇ ಕೊಟ್ಟಿದ್ದಾರೆ. ಇದು 75 ರುಪೀಸ್ ನಾನು ಮೀಶೋನಲ್ಲಿ ತೊಗೊಂಡಿರೋದು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಬಿಕಾಸ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇದು ಬೇಕು ಅಂತಂದರೆ ಲಿಂಕ್ಸ್ ಅಂತ ಕಮೆಂಟ್ಸಲ್ಲಿ ಹಾಕಿದ್ದು ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.